ಎಲ್ಲ ಬಂಧುಗಳೇ, 2025ರ ವಿಶ್ವವಿಖ್ಯಾತ ದಸರಾ ನಾಡಹಬ್ಬದ ಪ್ರಾರಂಭೋತ್ಸವವನ್ನು ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದೊಡನೆ ಈ ದಿನ ಪ್ರಾರಂಭ ಆಗಿದೆ. ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಬಾನು ಮುಸ್ತಾಕ್ರವರು ಉದ್ಘಾಟನೆ ಮಾಡಿ ಸುದೀರ್ಘ ಭಾಷಣವನ್ನು ಮಾಡಿದ್ದಾರೆ. ಈ ದಸರಾ ಕಾರ್ಯಕ್ರಮ ಪ್ರಾರಂಭ ಆಗ ಮುಂಚೆ ಒಂದು ಪವರ್ ಕಮಿಟಿ ಇದೆ. ಆ ಕಮಿಟಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳೇ ಅಧ್ಯಕ್ಷರು, ಉಸ್ತುವಾರಿ ಸಚಿವರು ಉಪಾಧ್ಯಕ್ಷರು, ನಾವೆಲ್ಲ ಜಿಲ್ಲೆಯ ಚಾಮರಾಜನಗರ, ಮಂಡ್ಯ, ಮೈಸೂರು ಶಾಸಕರುಗಳು, ಲೋಕಸಭಾ ಸದಸ್ಯರುಗಳ ಸಭೆಯನ್ನು ಕರೆದು ಈ ದಸರಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಯಾರನ್ನ ಕರಿಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಮ್ಮತದಿಂದ ಮುಖ್ಯಮಂತ್ರಿಗಳಿಗೆ ಅಧಿಕಾರವನ್ನು ಕೊಟ್ಟು ನೀವು ಯಾರನ್ನು ಆಯ್ಕೆ ಮಾಡ್ತೀರಿ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತಕ್ಕಂಥ ತೀರ್ಮಾನವನ್ನು ಅವತ್ತಿನ ಸಭೆಯಲ್ಲಿ ಕೈಗೊಂಡಿದ್ರು. ಮುಖ್ಯಮಂತ್ರಿಗಳು ಅವರ ವಿವೇಚನಾ ದೃಷ್ಟಿಯನ್ನು ಬಳಸಿ ಒಬ್ಬ ಕನ್ನಡ ಮಹಿಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೂಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ, ಅವರಿಂದ ಉದ್ಘಾಟನೆಯನ್ನು ಮಾಡಿಸಬೇಕು ಅಂತೇಳಿ ತೀರ್ಮಾನ ಕೈಗೊಂಡು ಇವತ್ತು ಉದ್ಘಾಟನೆಯನ್ನು ಮಾಡಿಸುವ ಮೂಲಕ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಒಂದು ಅಭಿನಂದನೆಯನ್ನು ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಸಲ್ಲಿಸೋಣ. ನಮ್ಮ ಉಸ್ತುವಾರಿ ಸಚಿವರಾಗಿದ್ದಂಥ ಮಹದೇವಪ್ಪನವರು ಈ ಬಾರಿ ದಸರಾವನ್ನು ಸಿದ್ದರಾಮಯ್ಯನವರ ಅಭಿಲಾಷೆಯಂತೆ ಎಲ್ಲ ರೀತಿಯ ಕಾರ್ಯಕ್ರಮವನ್ನು ಒಂದನ್ನು ಕೂಡ ಬಿಡದೆ ಯಶಸ್ವಿ ಆಗಬೇಕು ಅಂತೇಳಿ ನೇತೃತ್ವವನ್ನು ವಹಿಸಿ ನಡೆಸ್ತಾ ಇರ್ತಕ್ಕಂಥ ಮಹದೇವಪ್ಪನವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತೊಬ್ಬರು ಸಚಿವರಾದಂಥ ಸನ್ಮಾನ್ಯ ವೆಂಕಟೇಶ್ ಅವರು, ವೇದಿಕೆ ಮೇಲೆ ಹಿರಿಯ ಸಚಿವರಾಗಿದ್ದಂಥ ಮುನಿಯಪ್ಪನವರು, ಕನ್ನಡ ಸಂಸ್ಕೃತಿ ಇಲಾಖೆಯ ನಮ್ಮ ಸಚಿವರಾದಂಥ ಸ್ನೇಹಿತರಾದಂಥ ಶಿವರಾಜ್ ತಂಗಡಗಿಯವರು, ಮತ್ತೊಬ್ಬ ಹಿರಿಯ ಸಚಿವರಾದಂಥ HK ಪಾಟೀಲ್ ರವರು, ಹಾಗೂ ವೇದಿಕೆ ಮೇಲೆ ಎಲ್ಲ ನಮ್ಮ ಮಾಜಿ ಸಚಿವರಾಗಿದ್ದ ತನ್ವೀರ್ ಸೇಠರವರು, ಎಲ್ಲ ನಿಗಮದ ಅಧ್ಯಕ್ಷರುಗಳು, ಸನ್ಮಿತ್ರರಾದಂಥ ಸನ್ಮಾನ್ಯ ಶಾಸಕರುಗಳು, ವಿಧಾನ ಪರಿಷತ್ತಿನ ಸದಸ್ಯರುಗಳು, ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಈ ಬಾರಿ 2025ರ ದಸರಾ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಂತ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಯುವ ಸಂಭ್ರಮ ಕಾರ್ಯಕ್ರಮವನ್ನು ಅವಾಗ ನಾನೇ ಪ್ರಾರಂಭ ಮಾಡಿದ್ದು. 10ನೇ ತಾರೀಕಿಗೆ ಪ್ರಾರಂಭ ಮಾಡಿ ಅಚ್ಚುಕಟ್ಟಾಗಿ ಲಕ್ಷ ಜನರು ಭಾಗವಹಿಸಿ 500 ಕಾಲೇಜುಗಳಿಂದ 20,000 ವಿದ್ಯಾರ್ಥಿನಿಯರು ಭಾಗವಹಿಸಿ ಮಹದೇವಪ್ಪನವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆದಿದೆ. ಅಷ್ಟೇ ರೀತಿ ಚಲನಚಿತ್ರೋತ್ಸವವನ್ನು ಕೂಡ ಮುಗಿಸಿದ್ದಾರೆ. ಇವತ್ತು ಮತ್ತೆ ಪುಷ್ಪ ವನ ಉದ್ಘಾಟನೆ ಮಾಡ್ತಕ್ಕಂಥದ್ದು, ಸಂಜೆ ಅರಮನೆಯಲ್ಲಿ ಮುಖ್ಯಮಂತ್ರಿಗಳು ಸಂಗೀತ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಕ್ಕಂಥದ್ದು. ಇಷ್ಟು ವರ್ಷ ದಸರಾ ಉತ್ತರಪ್ರಶಾಂತಲ್ಲಿ ಮಳಿಗೆಗಳೇ ಇರ್ತಿರ್ಲಿಲ್ಲ, ಖಾಲಿ ಉದ್ಘಾಟನೆ ಮಾಡ್ತಾ ಇದ್ರು. ಆದರೆ ಈ ಬಾರಿ ಅಯ್ಯೂಬ್ರವರು ಅಧ್ಯಕ್ಷರಾಗಿದ್ದಾರೆ, ಅತ್ಯುತ್ತಮವಾಗಿ ಮಾಡಿ ಇವತ್ತು ಅದನ್ನು ಕೂಡ ಅಚ್ಚುಕಟ್ಟಾಗಿ ಇವತ್ತು ಉದ್ಘಾಟನೆ, ಬಹಳಷ್ಟು ಕಾರ್ಯಕ್ರಮಗಳ ಉದ್ಘಾಟನೆ ನಡೀತಾ ಇದೆ. ಸಂಗೀತ ಕಾರ್ಯಕ್ರಮ ಇರ್ಬೋದು, ಕವಿಗೋಷ್ಠಿ ಇರ್ಬೋದು, ಯುವ ದಸರಾ ಇರ್ಬೋದು, ಯೋಗ ಇರ್ಬೋದು, ಸಂಗೀತ, ಕಲೆ, ಕ್ರೀಡೆ ಎಲ್ಲವೂ ಕೂಡ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು, CEO ಯುಕೇಶ್ ಅವರು ಇರ್ಬೋದು, ತನ್ವೀರ್ ಇರ್ಬೋದು, ನಮ್ಮ ಪೊಲೀಸ್ ಕಮಿಷನರ್ ಅವರು ಇರ್ಬೋದು, ಅದೇ ರೀತಿ SP ಅವರು ಇರ್ಬೋದು, ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಡೈರೆಕ್ಟರು, ಕಾರ್ಯದರ್ಶಿಗಳು, ಪ್ರವಾಸೋದ್ಯಮ ಇಲಾಖೆಯವರು ಎಲ್ಲರೂ ಕೂಡ
ಈ ಬಾರಿ ತುಂಬ ಶಿಸ್ತಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಯಾವುದೇ ವಿರೋಧಗಳಿಲ್ಲದೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಅವರು ಕೂಡ ಪತ್ರಿಕಾ ಮಾಧ್ಯಮದವರು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇದು ಅತ್ಯಂತ ಸಂತೋಷದ ವಿಚಾರ. ಬಂಧುಗಳೇ, ವಿಶೇಷವಾಗಿ ನಾನು ಎಲ್ಲ ಅಧಿಕಾರಿಗಳನ್ನು ಕೂಡ ಈ ಸದನದ ಅಭಿನಂದಿಸ್ತೇನೆ. ಈಗಾಗಲೇ 1 ವಾರದಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನಮ್ಮ ಪೊಲೀಸು ರೂರಲ್ ಇರ್ಬೋದು, ನಗರದಲ್ಲಿ ಬಹಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಅದನ್ನು ನಿಭಾಯಿಸ್ತಾ ಇದ್ದಾರೆ, ಯಾವುದೇ ಗೊಂದಲ ಇಲ್ಲದೆ. ದಸರಾ ಮುಗಿಯೋವರೆಗೂ ಕೂಡ ಇದೇ ರೀತಿ ಶಿಸ್ತಿನಿಂದ ಅವ್ರು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನಮ್ಗೆಲ್ಲರೂ ಕೂಡ ಇದೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದೇ ಜಿಲ್ಲೆಯವರು ಅಂತೇಳಿ. ಸಿದ್ದರಾಮಯ್ಯನವರು 83ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಶಾಸಕರಾದರು, ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾದರು, ಸಚಿವರಾದರು, ಉಸ್ತುವಾರಿ ಸಚಿವರಾದರು, ಉಪಮುಖ್ಯಮಂತ್ರಿ ಆದರು, ಹಣಕಾಸು ಸಚಿವರು ಆದರು. ಸುಮಾರು 2006-07ರಲ್ಲಿ ಈ ಕ್ಷೇತ್ರದಿಂದನೇ ಉಪಚುನಾವಣೆಯಲ್ಲಿ ಗೆದ್ದು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ವಿರೋಧ ಪಕ್ಷದ ನಾಯಕರಾದರು. ವರುಣಾ ಕ್ಷೇತ್ರದಿಂದ 2 ಬಾರಿ ಗೆದ್ದು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರ ಜೊತೆ ಮಹದೇವಪ್ಪನವರು ಇರ್ಬೋದು, ವೆಂಕಟೇಶ್ ಅವರು ಇರ್ಬೋದು, ನಾನಿರ್ಬೋದು. 25 ವರ್ಷ ನಾನಿದ್ದೆ. ಈಗ 40 ವರ್ಷ ಆದರೂ ಕೂಡ ಮಹದೇವಪ್ಪನವರು, ವೆಂಕಟೇಶ್ ಅವರು ಎಲ್ಲರೂ ಕೂಡ ಇದ್ದಾರೆ. ನಾನು ವಿಶೇಷವಾಗಿ ಅವರಿಗೆ ಯಾವತ್ತೂ ಕೂಡ ದೇವರಾಜ ಅರಸರು ಈ ಭಾಗದಿಂದ ಹುಣಸೂರಿನಿಂದ ಗೆದ್ದು 45 ವರ್ಷ ಅವರು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ರು. ಸಿದ್ದರಾಮಯ್ಯನವರು ಕೂಡ ಈಗ 45 ವರ್ಷಗಳ ಕಾಲ ಪೂರ್ಣ ಮಾಡಿದ್ದಾರೆ ಅಂತ ಕಾಣ್ತದೆ. ನಿರಂತರವಾಗಿ 45 ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನ ಸಲ್ಲಿಸಿ ಅಪಾರ ಅನುಭವವನ್ನು ಗಳಿಸಿ, ಅದರಲ್ಲೂ ಕೂಡ ಆರ್ಥಿಕ ತಜ್ಞರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಮ್ಮ ಮೈಸೂರು ಭಾಗದ ಜನರಿಗೆ ಅತ್ಯಂತ ಹೆಮ್ಮೆಯ ಸಂತೋಷದ ವಿಚಾರ. ಬಂಧುಗಳೇ, ತಮಗೆಲ್ಲರೂ ಕೂಡ ಗೊತ್ತಿದೆ, ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ದಸರಾದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಬ್ರೂಕರ್ ಪ್ರಶಸ್ತಿಯನ್ನು ಪಡೆದಿರುವ ಶ್ರೀಮತಿ ಬಾನು ಮುಸ್ತಾಕ್ರವರು ಬಹಳಷ್ಟು ಅದ್ವಿತೀಯ ಸಾಧನೆಯನ್ನು ಮಾಡಿದ್ದಾರೆ. 35 ಭಾಷೆಗಳನ್ನು ಭಾಷಾಂತರ ಮಾಡಿರ್ತಕ್ಕಂಥ ಯಾರು ಮಹಿಳೆ ಇದ್ರೆ ಏಕೈಕ ಮಹಿಳೆ ಬಾನು ಮುಸ್ತಾಕ್ರವರು. ಒಬ್ಬ ಕನ್ನಡತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದ ಪ್ರಖ್ಯಾತಿಯನ್ನು ಪಡೆದು ಇವತ್ತು ಬಂದು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ತಾಯಿ ಚಾಮುಂಡೇಶ್ವರಿಗೆ ಪೂಜೆನೂ ಸಲ್ಲಿಸಿದ್ದೀನಿ, ಮಂಗಳಾರತಿನೂ ಪಡ್ಕೊಂಡಿದ್ದೀನಿ, ಪುಷ್ಪಾರ್ಚನೂ ಕೂಡ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. 9 ದಿನಗಳ ಕಾಲ ನವರಾತ್ರಿ ಚಾಮುಂಡೇಶ್ವರಿ ನಾಡದೇವತೆ, ಭಾರತ ದೇಶಾದ್ಯಂತ ನವದುರ್ಗಿಯರು 9 ಅವತಾರಗಳಲ್ಲಿ ಒಂದೊಂದು ದಿನ ಒಂದೊಂದು ಅವತಾರವನ್ನು ಎತ್ತಿ ಪೂಜಾ ಕೈಂಕರ್ಯಗಳು ನಡೀತವೆ. ವಿಜಯನಗರ ಅರಸರ ಕಾಲದಲ್ಲಿ ಯದುವಂಶರು ಪ್ರಾರಂಭ ಮಾಡಿದ ದಸರಾ ಶ್ರೀರಂಗಪಟ್ಟಣದಲ್ಲಿ ಪ್ರಥಮವಾಗಿ ಪ್ರಾರಂಭ ಆಗಿ ಮೈಸೂರಿನ ಮಹಾರಾಜರು ಮೈಸೂರಿನಲ್ಲಿ ಏನು ಪ್ರಾರಂಭವನ್ನು ಮಾಡಿದರೋ ಇವತ್ತಿಗೂ ಕೂಡ ಅರಮನೆಯಲ್ಲಿ ಪ್ರತಿಯೊಂದು ಕೈಂಕರ್ಯಗಳು ಕೂಡ ನಡೀತವೆ. ಈ ನಾಡಿನ ದರಿದ್ರ ತೊಲಗಬೇಕು, ನಾಡಿಗೆ ಸಂತೃಷ್ಟಿ ತರಬೇಕು, ಸೌಹಾರ್ದತೆಯಿಂದ ಬದುಕಬೇಕು ಅಂತಕ್ಕಂಥ ಪೂಜಾ ಕಾರ್ಯಕ್ರಮಗಳು, ಕಲೆಗಳು, ಕುಸ್ತಿಗಳು, ಸಂಗೀತಗಳು ಎಲ್ಲವೂ ಕೂಡ ಅರಮನೆಯಲ್ಲೂ ಕೂಡ ನಡೀತವೆ. ಆದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ವಿಶ್ವವಿಖ್ಯಾತ ದಸರಾದ ಜವಾಬ್ದಾರಿಯನ್ನ ದೇವರಾಜ ಅರಸು ಕಾಲದಿಂದ ಹಿಡಿದು ಇವತ್ತು ಮುಖ್ಯಮಂತ್ರಿಗಳಾದಂಥ ಇದೇ ಕ್ಷೇತ್ರದಿಂದ ಗೆದ್ದು ಹಲವಾರು ಜವಾಬ್ದಾರಿಯನ್ನು ನಿರ್ವಹಿಸಿರ್ತಕ್ಕಂಥ ಸಿದ್ದರಾಮಯ್ಯನವರ ಕಾಲದಲ್ಲೂ ಕೂಡ ಇನ್ನೂ ಹೆಚ್ಚು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟು
ಜನರಿಗೆ ಸಂತೋಷವನ್ನು ನೀಡ್ತಾ ಇದ್ದಾರೆ. ನಿಮಗೆ ಗೊತ್ತು, ನಾನು ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಮಂತ್ರಿ ಆಗಿದ್ದೆ ಸ್ವಲ್ಪ ದಿನ. ಆವತ್ತು ವಿದ್ಯುತ್ ಶಕ್ತಿ ದೀಪ ಸಯಾಜಿರಾವ್ ರೋಡ್ ಮೆರವಣಿಗೆ ಎಲ್ಲೋಗುತ್ತೆ ಅಲ್ಲಿ ಮಾತ್ರ ಇತ್ತು, ಪೆಂಜನ್ ಕವಾಯತ್ವರೆಗೆ. ಇಡೀ ಮೈಸೂರು ನಗರಕ್ಕೆ ವಿಸ್ತರಿಸಬೇಕು ಅಂತ ಹೇಳಿದಾಗ ಕುಮಾರಸ್ವಾಮಿ ಒಪ್ಪಿಗೆ ಕೊಟ್ಟರು. ಅವತ್ತು ಪ್ರಾರಂಭ ಆದಂಥ ಲೈಟ್ ವಿದ್ಯುತ್ ಶಕ್ತಿ ಇವತ್ತು ಹೆಚ್ಚು ಹೆಚ್ಚು ವಿಸ್ತಾರ, ಹೆಚ್ಚು ಹೆಚ್ಚು ಹಣವನ್ನು ಕೊಟ್ಟು ಸಿದ್ದರಾಮಯ್ಯನವರು, ನಮ್ಮ ರಮೇಶ್ ಬಾಬು ಕೂಡ ಅಧ್ಯಕ್ಷರಿದ್ದಾರೆ, ಮಹದೇವಪ್ಪನವರು ಎಲ್ಲರೂ ಕೂಡ ಸುತ್ತ ಸುಮಾರು ಒಂದು 50 ಕಿಲೋಮೀಟರ್ ದೂರದವರೆಗೂ ಕೂಡ ವಿದ್ಯುತ್ ಶಕ್ತಿಯನ್ನು ಕೊಟ್ಟು ವೈಭವೀಕರಿಸ್ತಾ ಇದ್ದಾರೆ, ರಂಜಿಸ್ತಾ ಇದೆ. ಇಡೀ ಮೈಸೂರು ನಗರ ಲೈಟಿನ ವ್ಯವಸ್ಥೆಯನ್ನು ನೋಡಲಿಕ್ಕೆ ದೂರ ದೂರದ ಊರುಗಳಿಂದ ರಾಜ್ಯದಾದ್ಯಂತ ದೇಶದಾದ್ಯಂತ ಬಂದು ಆ ವೈಭವವನ್ನು ಇವತ್ತು ನೋಡ್ತಾ ಇದ್ದಾರೆ. ಇವತ್ತು ಯಾಕೆ ಮೈಸೂರಿನ ದಸರಾ ಮಾತ್ರ ಕರ್ನಾಟಕ ರಾಜ್ಯದಲ್ಲೇ ಈ ರೀತಿ ನಡೀತಾ ವೈವಿಧ್ಯಮಯವಾದಂಥ ಈ ನಾಡ ಹಬ್ಬ ಬೇರೆ ಎಲ್ಲೂ ಕೂಡ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಈ ಒಂದು ಸಂದೇಶವನ್ನು ಇವತ್ತು ಏನು ನಾವು ಮಾಡ್ತೇವೆ, ಚಾಮುಂಡೇಶ್ವರಿ ಮಹಿಷಾಸುರನನ್ನ ಆ ಕಾಲದಲ್ಲಿ ರಾಕ್ಷಸನ್ನ ಮರ್ದನ ಮಾಡ್ತಾರೆ, ರಕ್ತ ಬೀಜಾಸುರರನ್ನ ಮರ್ದನ ಮಾಡ್ತಾರೆ. ಇವತ್ತು ಇರ್ತಕ್ಕಂಥ ರಾಕ್ಷಸಿ ಕೃತ್ಯ ಏನಿದೆ, ಆ ತಾಯಿಯಲ್ಲಿ ಬೇಡ್ತಕ್ಕಂಥದ್ದು ಮನುಷ್ಯರಲ್ಲಿ ಇರ್ತಕ್ಕಂಥ ರಾಕ್ಷಸಿ ಗುಣಗಳನ್ನ ನಾಶ ಮಾಡಿ ಎಲ್ಲರಿಗೂ ಕೂಡ ಮಾನವೀಯತೆಯ ಮನುಷ್ಯರ ಮೌಲ್ಯಗಳುಳ್ಳಂಥ ಮನಸ್ಸನ್ನ ಎಲ್ಲ ಮಾನವರಿಗೂ ಕೊಟ್ಟು ಸುಖ, ಸಂತೋಷ, ನೆಮ್ಮದಿ, ಸಮೃದ್ಧಿಯನ್ನ, ಸಮಾನತೆಯಿಂದ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಅವ್ರು ಯಾವುದೇ ಜಾತಿಯ ಹೆಸರನ್ನ ಹೇಳಿಲ್ಲ. ಶೋಷಿತ ವರ್ಗ, ಧ್ವನಿ ಇಲ್ಲದವರು, ಅವರಿಗೆ ಸಮಾನತೆ ಕೊಡಬೇಕು, ನಾವೆಲ್ಲರೂ ಕೂಡ ಅವರ ಪರವಾಗಿ ನಿಲ್ಲಬೇಕು ಅಂತಕ್ಕಂಥದ್ದನ್ನ ಸಂವಿಧಾನ ಮೂಲಕ ಏನು ತಂದುಕೊಟ್ಟು ಸುಮಾರು 1949ರಿಂದ ಏನು ಪ್ರಾರಂಭ ಮಾಡಿದ್ರು, ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಮಹದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರಾದ ಮೇಲೆ ಅಂಬೇಡ್ಕರ್ ಅವರ ಸಂವಿಧಾನದ ಪೀಠಿಕೆಯನ್ನ ಎಲ್ಲ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಓದ್ತಾ ಇದ್ದೀವಿ, ನಾವು ತಿಳ್ಕೊಂಡಿದ್ದೀವಿ, ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಲ್ಲ. ಪ್ರತಿಯೊಬ್ಬರು ಕೂಡ ಏನು ಶೋಷಿತರ ಅವ್ರನ್ನ ಪ್ರೀತಿಸ್ಬೇಕಲ್ಲ, ಅತ್ಯಂತ ಬಡವರನ್ನ ಪ್ರೀತಿಯಿಂದ ಕಾಣಬೇಕಲ್ಲ. ಇವತ್ತು ನನಗಾದ್ರೂ ಕೂಡ ಅನ್ಸುತ್ತೆ, ಈ ದೇಶದಲ್ಲಿ ಮುಖ್ಯಮಂತ್ರಿಗಳು, ನಮ್ಮ ಹಿರಿಯ ಮಂತ್ರಿಗಳು ಎಲ್ಲರೂ ಕೂಡ ಇದ್ದಾರೆ ಸರ್. ನೋಡ್ತಾ ಇದ್ರೆ ಜಾತಿ 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 ಗಟ್ಟಿ ಆಗೋಗ್ಬಿಡ್ತಾ ಇದ್ದಾವೆ. ಜಾತಿ ಇದ್ರೆ ಸಾಕು, ನೀವು ಕೆಲಸ ಮಾಡಬೇಕಾಗೇ ಇಲ್ಲ. ನಾನು ಹೇಳ್ತೀನಿ, ನಿರ್ಗತಿರದೇ ಒಂದು ವರ್ಗ, ಮಧ್ಯಮ ವರ್ಗದವ್ರಿಗೊಂದು ವರ್ಗ, ಶ್ರೀಮಂತರಿಗೊಂದು ವರ್ಗ, ಇನ್ನೂ ಶ್ರೀಮಂತರಿಗೆ ಇನ್ನೊಂದು ವರ್ಗ ಮಾಡಿ, ಆಗ ಬಡವರು ಉಳಿತಾರೆ, ಪ್ರಜಾಪ್ರಭುತ್ವ ಉಳಿತದೆ. ಇಷ್ಟೊಂದು ಜಾತೀಯತೆ, ಅಧರ್ಮ, ಅನೀತಿ ನಡೀತಕ್ಕಂಥದ್ದನ್ನ ನೋಡ್ತೀವಿ. ನಾವು ಕೂಡ ಯಾರು ಕೂಡ ಸಹಿಸ್ಕೊಳ್ಳಲ್ಲ. ಇವತ್ತು ಯಾರಿಗೆ ಅರ್ಥ ಆಗ್ತಾ ಇದೆ? ಧರ್ಮಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥದ್ದು ಯಾರಿಗೆ ಅರ್ಥ ಆಗ್ತದೆ? ಇದು ಯಾವಾಗ ನಿಲ್ಲಬೇಕಿದೆಲ್ಲವೂ ಕೂಡ ಯಾರು ನಿಲ್ಲಿಸ್ಬೇಕು? ನಾವೆಲ್ಲರೂ ಕೂಡ ಧರ್ಮದ ಪರವಾಗಿ ನಿಲ್ಲಬೇಕು. ಸರ್ಕಾರನು ಕೂಡ ನಿಂತಿದೆ, ನಿಲ್ಲಬೇಕು. ಚಾಮುಂಡೇಶ್ವರಿ ಯಾವತ್ತೂ ಕೂಡ ಅಪಸ್ವರ ಯಾವತ್ತೂ ಕೂಡ ಬಂದಿಲ್ಲ. ಇವತ್ತು ಬಾನು ಮುಸ್ತಾಕ್ ಅವರ ಉದ್ಘಾಟನೆ ಅಂದ ಕೂಡಲೇ ನ್ಯಾಯಾಲಯಕ್ಕೂ ಕೂಡ ಹೋಯ್ತು. ಆಗಬಾರ್ದಿದು. ಯಾವತ್ತೂ ಕೂಡ ಯಾರೇ ಆಗಲಿ ಸಂವಿಧಾನವನ್ನು ಒಪ್ಕೊಂಡಿದ್ದೀವಿ ಅಂದಮೇಲೆ ಎಲ್ಲ ಜಾತಿ, ಎಲ್ಲ ಸಮಾಜ, ಎಲ್ಲವನ್ನು ಕೂಡ ಸಮಾನತೆಯಿಂದ ಕಾಣ್ತಕ್ಕಂಥ ಈ ಭಾರತ ದೇಶ ಜಾತ್ಯತೀತ ರಾಷ್ಟ್ರದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಈ ರೀತಿಯ ನಡ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಆ ತಾಯಿ ಚಾಮುಂಡೇಶ್ವರಿಯನ್ನ ಇವತ್ತು ಅವರು ಪೂಜೆ ಮಾಡಿದ್ದಾರೆ, ಮಹಾಮಂಗಳಾರತಿ ಮಾಡಿದ್ದಾರೆ, ಪುಷ್ಪಾರ್ಚನೆ ಮಾಡಿದ್ದಾರೆ. ನಾನು ನಂಬಿದ್ದೇನೆ ತಾಯಿ ಆಶೀರ್ವಾದ ಇದೆ, ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಇದ್ಯಾವತ್ತೂ ಕೂಡ ಭಕ್ತರ ಮನಸ್ಸಿಗೆ ನೋವಾಗಬಾರ್ದು. ಗೊತ್ತಿಲ್ಲದೆ ಇರತಕ್ಕಂಥ ಜನಗಳಿಗೆ ಈ ರೀತಿ ಮನಸ್ಸನ್ನು ಹೇಳಿದ್ರೆ ಕೆಲವರು ಎಲ್ಲರೂ ಕೂಡ ವಿದ್ಯಾವಂತರಲ್ಲ, ಎಲ್ಲರೂ ಸಾಹಿತಿಗಳಲ್ಲ. ಅದರಿಂದ ಇವತ್ತು ಅವ್ರು ಬಂದು ಏನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ
ಸಂತೋಷಪಡಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ತುಂಬು ಹೃದಯದ ಅಭಿನಂದನೆಯನ್ನ ಸಲ್ಲಿಸೋಣ. ಮುಖ್ಯಮಂತ್ರಿಗಳಲ್ಲಿ ನಾನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಈ ಸಾರಿ ಚಾಮುಂಡೇಶ್ವರಿ ಕ್ಷೇತ್ರ, ವರುಣಾ ಕ್ಷೇತ್ರ ಸರ್ವತೋಮುಖ ಅಭಿವೃದ್ಧಿ ಆಗ್ತಾ ಇದೆ. ಪಟದಲ್ಲಿ ವಲ್ಲಭಾಯ್ ಪಟೇಲ್ ನಗರ ಇದೆ, ಅರ್ಧ ನಿಮಗೆ ಸೇರಿದೆ, ಅಭಿವೃದ್ಧಿ ಆಗೋಗಿದೆ. ಇನ್ನು ಅರ್ಧ ಇದೆ, ಓಡಾಡಕ್ ಆಗಲ್ಲ. ಹಾಲ್ನಳ್ಳಿ ಅರ್ಧ ಸೇರಿದೆ, ಅಭಿವೃದ್ಧಿ ಆಗೋಗಿದೆ, ಇನ್ನು ಅರ್ಧ ಆಗಿಲ್ಲ. ಈ DC ಅವ್ರು ಏನ್ ಮಾಡ್ಬಿಟ್ರು, 1 ಲಕ್ಷ ಮೂಡಾದಲ್ಲಿ 8 ವರ್ಷದಿಂದ ಯಾವುದೂ ಅಭಿವೃದ್ಧಿ ಮಾಡಲಿಲ್ಲ. ಸರ್ಕಾರದ ಆದೇಶದಿಂದ ಸ್ಟಾಪ್ ಆಗೋಯ್ತು. ಸುತ್ತ ಇರ್ತಕ್ಕಂಥ ಬಡಾವಣೆಗಳನ್ನೆಲ್ಲ ಸ್ಥಳೀಯ ಪ್ರಾಧಿಕಾರಗಳಿಗೆ ವರ್ಗಾವಣೆ ಮಾಡಿಬಿಟ್ಟಿದ್ದಾರೆ. ನೀವು 2,000 ಕೋಟಿ ಕೊಟ್ಟರು UGD ಸರ್ ಮಾಡೋಕ್ಕಾಗಲ್ಲ. ಪಾರ್ಕ್ ಇಲ್ಲ, ಕುಡಿಯೋ ನೀರಿಲ್ಲ. ಮಾದೇವಪ್ಪನವರು ನಾವು ಹೋಗಿ ಕಬ್ನಿಗೆ ಹೋಗಿ ಆ ಕಬ್ನಿಗೆ 60 MLD ನೀರು ತರಲಿಕ್ಕೆ ನೋಡ್ಕೊಂಡ್ ಬಂದಿದ್ದೀವಿ. 60 MLD ಕೊಟ್ಬಿಟ್ರೆ ಸಿದ್ದರಾಮಯ್ಯ ಕಾಲದಲ್ಲಿ ಸಂಪೂರ್ಣ 24 ಗಂಟೆ ನೀರು ಮೈಸೂರು ನಗರ ಸುತ್ತ ಇರ್ತಕ್ಕಂಥದ್ದಕ್ಕೆ ಎಲ್ಲರೂ ನಿವೇಶಳಿ ನೀರು ಕುಡಿತಕ್ಕಂಥದ್ದಕ್ಕೆ ಆಗ್ತದೆ. ದಯಮಾಡಿ ಎಲ್ಲಾ ಕ್ಷೇತ್ರ ರೀತಿ ಈ ಕ್ಷೇತ್ರಕ್ಕೆ ಎಲ್ಲ MLA ಕೋಟಿ ಕೊಟ್ರೆ ನಮ್ಗೆ 10 ಕೊಟ್ರೆ ಸಾಲದು. ಈ ಕಡೆ ನಂಜನಗೂಡು ರಸ್ತೆ, ಈ ಕಡೆ ಹುಣಸೂರು ರಸ್ತೆ, ಈ ಕಡೆ ಕೋಟೆ ರಸ್ತೆಗಳು ಎಷ್ಟೊಂದಿದಾವೆ, ಇಲ್ಲಿಂದಲೇ ಹೋಗ್ಬೇಕು. ಇದನ್ನ ನಿಮ್ಗೆಲ್ಲ ಗೊತ್ತಿದೆ. ನೀವು ಮುಖ್ಯಮಂತ್ರಿ ಆಗಿರುವಾಗ ಮಾಡದೆ ಹೋದ್ರೆ ಇನ್ಯಾರು ಮಾಡ್ತಾರೆ, ನೀವೇ ಯೋಚನೆ ಮಾಡಿ. ಏನ್ರಪ್ಪ, ನಮ್ಮ ಮುಖ್ಯಮಂತ್ರಿ ಕೈ ಮುಗಿರಿ, ದಯವಿಟ್ಟು ಮಾಡಿಕೊಡಿ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಶಾಶ್ವತವಾಗಿ ಅಂತೇಳಿ ಹೇಳ್ತಾ ನಮಸ್ಕಾರ ಮಾಡಿ